ನಮಸ್ಕಾರ ರೈತ ಬಾಂಧವರೇ, ಕರ್ನಾಟಕ ರೈತ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ಅಲ್ಲಿ ಎಲ್ಲಾ ಬೆಳೆಗಳ ಮಾರುಕಟ್ಟೆ ಬೆಲೆಯ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ವಿಡಿಯೋನ ಶುರು ಮಾಡೋಣ. ನಾವು ಇವತ್ತ ಅಡಿಕೆ ರೇಟ್ ಯಾವ್ಯಾವ APMC ಯಲ್ಲಿ ಏನ್ ರೇಟ್ ಆಗಿದೆ ಅನ್ನೋದು ತಿಳ್ಕೊಂಬರೋಣ. ಇವತ್ತು ಸಿದ್ದಾಪುರದಲ್ಲಿ ಹಳೆ ಚಾಲಿ ಅಡಿಕೆ ಏನಾಗಿದೆ 38,500 ರೂಪಾಯಿ ಆಗಿದೆ. ಮತ್ತೆ ರಾಶಿ ಅಡಿಕೆ ಯಲ್ಲಾಪುರದಲ್ಲಿ 1,119 ರೂಪಾಯಿ ಆಗಿದೆ. ಅದೇ ಯಲ್ಲಾಪುರಲ್ಲಿ ಚಾಲಿ ಅಡಿಕೆ 40,939 ರೂಪಾಯಿ ಆಗಿದೆ. ಕೆಂಪು ಗೋಟು ಅಡಿಕೆ ಯಲ್ಲಾಪುರದಲ್ಲಿ 23,856 ರೂಪಾಯಿ ಆಗಿದೆ. ಮತ್ತೆ ಶಿರ್ಸಿಯಲ್ಲಿ ಗೋಟು 27,767 ರೂಪಾಯಿ ಆಗಿದೆ. ಶಿರ್ಸಿಯಲ್ಲಿ ಚಾಲಿ ಅಡಿಕೆ ಏನದ 39,608 ರೂಪಾಯಿ ಆಗಿದೆ. ನಾ ತಿಳಿಸ್ಕೊಡ್ತಾ ಇರೋದು 1 ಕ್ವಿಂಟಲ್ಗೆ ಇದು ಗರಿಷ್ಠ ಬೆಲೆಯಾಗಿರುತ್ತದೆ. ಮತ್ತೆ ರಾಶಿ ಅಡಿಕೆ ಶಿರ್ಸಿಯಲ್ಲಿ 46,605 ರೂಪಾಯಿ ಆಗಿದೆ. ಶಿರ್ಸಿಯಲ್ಲಿ ಕೆಂಪು ಕೂಟು ಅಡಿಕೆ 18,407 ರೂಪಾಯಿ ಆಗಿದೆ. ಚಿತ್ರದುರ್ಗದಲ್ಲಿ ಬೆಟ್ಟೆ ಅಡಿಕೆ 28,800 ರೂಪಾಯಿ ಆಗಿರುತ್ತದೆ. ಹೊನ್ನಾಳಿಯಲ್ಲಿ ರಾಶಿ ಅಡಿಕೆ 52,115 ರೂಪಾಯಿ ಆಗಿರುತ್ತದೆ. ಚನ್ನಗಿರಿಯಲ್ಲಿ ರಾಶಿ ಅಡಿಕೆ 59,087 ರೂಪಾಯಿ ಆಗಿರುತ್ತದೆ. ಮತ್ತೆ ರಾಶಿ ಅಡಿಕೆ ಹೊಳಲ್ಕೆರೆಯಲ್ಲಿ 52,183 ರೂಪಾಯಿ ಆಗಿರುತ್ತದೆ. ಸಾಗರದಲ್ಲಿ ಕೋಕ್ ಅಡಿಕೆ 23,619 ರೂಪಾಯಿ ಆಗಿರುತ್ತದೆ. ಶಿವಮೊಗ್ಗದಲ್ಲಿ ಸರಕು ಅಡಿಕೆ 88,119 ರೂಪಾಯಿ ಆಗಿರುತ್ತದೆ. ಮತ್ತೆ ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ 58,389 ರೂಪಾಯಿ ಆಗಿರುತ್ತದೆ. ಮತ್ತೆ ಶಿವಮೊಗ್ಗದಲ್ಲಿ ಗೊರಬಲು ಅಡಿಕೆ 30,782 ರೂಪಾಯಿ ಆಗಿರುತ್ತದೆ. ಮತ್ತೆ ಕಮಟಾದಲ್ಲಿ ಹೊಸಕಾಯಿ ಅಡಿಕೆ 52,500 ರೂಪಾಯಿ ಆಗಿರುತ್ತದೆ. ಮತ್ತೆ ಕಾರ್ಕಳದಲ್ಲಿ ಹೊಸ ತಳಿ ಅಡಿಕೆ 30,000 ರೂಪಾಯಿ ಆಗಿರುತ್ತದೆ. ಮತ್ತೆ ಪುತ್ತೂರಲ್ಲಿ ಹೊಸ ತಳಿ ಅಡಿಕೆ 31,000 ರೂಪಾಯಿ ಆಗಿರುತ್ತದೆ. ಅದೇ ಪುತ್ತೂರಲ್ಲಿ ಕೋಕ್ ಅಡಿಕೆ 27,500 ರೂಪಾಯಿ ಆಗಿರುತ್ತದೆ. ಸುಳ್ಯದಲ್ಲಿ ಕೋಕ್ ಅಡಿಕೆ 30,000 ರೂಪಾಯಿ ಆಗಿರುತ್ತದೆ. ಹೊಸ ತಳಿ ಅಡಿಕೆ ಸುಳ್ಯದಲ್ಲಿ 42,500 ರೂಪಾಯಿ ಆಗಿರುತ್ತದೆ. ಇವತ್ತಿನ ಅಡಿಕೆ ಬೆಲೆ ಇದಾಗಿರುತ್ತದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ ರೈತ ಬಾಂಧವರೇ.